ಈ ಬಿಸಿಲಲ್ಲಿ ಎಷ್ಟಂತ ನೋಡಿದ್ರು ಸುಸ್ತಾಗ್ತಾವಲ್ಲಪ್ಪ. ಇದಕ್ಕೆ ಗುಂಡಕ ಇತ್ತಾಗೆಲ್ಲ ಹೋಗಕತ್ತೀಯಾ? ಏನಾಯ್ತು ನಿಂಗ? ಓ ಈರಮ್ಮ ನೀನೇನ ಏನ್ ಇತ್ತಾಗ ಹೋಗ್ಬಿಟ್ಟಿ? ಏನ್ ಕೋಳಿ ರೊಕ್ಕ ಕೊಡಕ್ ಬಂದ? ಇದೆ 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 ಅನ್ಸುತ್ತೆ. ಬೀದಿಲಿ ಹೋಗೋರ್ನ ಕರೆದ್ಬಿಟ್ಟು ಕೆರೆ ಕೊಟ್ಟು ನಾವೇ ಹೊಡ್ಸ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ. ಸುಮ್ಮನೆ ಅಮ್ಮ ನಿಂತಿದ್ದು ನಾನು ಪಾಳಂಗನ್ ಹೋಗೋದು ಬಿಟ್ಟು ಮಾತಾಡಿಸ್ತೆ, ಕೋಳಿ ರೊಕ್ಕ ಕೇಳ್ತಾಳ. ಈಗ ಏನು ಮಾಡೋದು? ಅಲ್ಲ ಕಣೆ ಗುಂಡಕಯ್ಯ, ಕೋಳಿ ರೊಕ್ಕ ನಾನೆಲ್ಲಿಂದ ತಂದ್ಕೊಡ್ಲೆ? ಈಗ ದಸರಾ ಬಿಟ್ಟು ಟೈಮಾಗ ನಮ್ಗೆ ರೊಕ್ಕಿರಕ್ಕಿಲ್ಲ. ಈಗ ಹುಲಿಯಮ್ಮಂಗ ದಿನ ದೀಪ ಹಚ್ಬೇಕಾ 9 ದಿನ, ನಾವೆಲ್ಲಿಂದ ತಂದ್ಕೊಡು ಮೇಳು? ಇಲ್ಲ ಕಣ. ಸರಿ ತಗೊಳತಾಯಿ, ಹುಲಿಗೆಮ್ಮನ್ ಮಾಡ್ತೀನಿ ಅಂತಿ, ಪೂಜೆ ಮಾಡು, ಆಮ್ಯಾಗ ಕೊಡು ಅಂತ. ನಂದೇನಿಲ್ಲ. ನವರಾತ್ರಿ ಅಲ್ಲ, ನಮ್ಮ ಮನ್ಯಾಗ ಮುಖರಂಬ ಇಟ್ಟಿವಿ, ಬೇಸ್ ಮಾಡ್ಬೇಕು ತಾನೇ ಪೂಜೆ ಪುನಸ್ಕಾರ ಅಂತೇಳಿ. ಓ ಇದೊಳೆ ಚಂದ ಐತೆ ಬಿಡಕ್ಕ ಗುಂಡಕಯ್ಯ. ನಿಮ್ಮ ಮನ್ಯಾಗುವ ಸೌದತ್ತಿ ಎಲ್ಲ ಮುನ್ನಿಟ್ಟಿರ, ನಮ್ಮ ಮನ್ಯಾಗ ಹುಲಿಯ ಮುನ್ನಿಟ್ಟಿವಿ, ಬೇಸ್ ಪೂಜೆ ಮಾಡ್ಬೇಕು ತಾನೇ. ನೀವು ಮಾಡಿ, ನಾವು ಇಲ್ಲಿ ಮಾಡ್ತೀವಿ. ಕಡೆ ದೇವ್ರ ವಿಚಾರ ಬಂತಂದ್ರೆ ಫಸ್ಟ್ ನಾವು ದೇವ್ರಿಗೆ ಮಾಡೋದು ನೋಡು, ಮನುಷ್ಯರಿಗೆ ಯಾರಿಗೂ ಮಾಡಕ್ಕಿಲ್ಲ. ಎದಕ್ಕಂದ್ರೆ ದೇವ್ರಾದ್ರೂ ಮುಂದೆ ಒಂದಲ್ಲ ಒಂದಿನ ಕೊಡ್ತಾವ, ಮನುಷ್ಯರಿಗೆ ಕೊಡ್ತಾರೆ. ಭಗವಂತರಿಗೆ ಮಾಡು, ನಂಬು. ಇವತ್ತೆಲ್ಲ ನಾಳೆ ಕೈ ಹಿಡಿತಾನೆ. ಅದನ್ನ ಬಿಟ್ಟು ಮನುಷ್ಯರು ಮಾಡಿದ್ರೆ ಏನ್ ಮಾಡ್ತಾವ? ಏನ್ ಪ್ರಯತ್ನ ಬರ್ತಾವ ಹೇಳು? ಅಲ್ಲ ಕಣ್ಗುಂಡಕಯ್ಯ, ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕಿತ್ತು ಕಣ. ಅದೇನು ಹೇಳ ಅಮ್ಮಣಿ, ಅದ್ರಾಗ ಏನೈತಿ? ಮಾತಾಡು, ಹೇಳ. ಅದೇನನ್ನೋದು ತಿಳ್ಸ, ನಾನೇ ಹೇಳ್ತೀನಿ. ಆದ್ರೂ ಗುಂಡಕಯ್ಯ ನಿನ್ ಮಾರ್ಗಿತ್ತೀಗ ಇವಳ್ಗ ಸಿಂಗಾರಮ್ಮಂಗೆ ಏನಾಗೈತಿ? ಮಕ್ಕ ಸಿಂಡ್ರಸ್ತಳಲ್ಲ ಈಗೀಗ. ಅಯ್ಯೋ ನಮ್ಮ ನೋಡಂಗ ಇಲ್ಲ, ಹಿಂಗೆ ಅಣಕಸ್ಕೊಂತಾಳಪ್ಪ. ನಾವೇನು ಅಣಕಸ್ಕೊಳಂಗ ಇದೀವಿ? ಗೌಡ್ರಾಗ ಎಂತ ಅನ್ಬಿಟ್ಟು ಏನು ದಿಮಾಕ್ ಹೋಗ್ಬಿಟ್ಟೈತಿ ಈಗೀಗ. ಅವಾಗೆಲ್ಲ ಹಂಗೆ ಇದ್ದಿಲ್ಲಕ್ಕವ. ನಾನು ಮದುವೆ ಆದ ಬಂದಾಗೆಲ್ಲ ಬೇಸ್ ನೋಡಿನಲ್ಲ ಗುಂಡಕ ಇವ್ರನ್ನ, ಸಿಂಗಾರಮ್ಮನ ಹಿಂಗಿದ್ದಿಲ್ಲ. ಇವಾಗ ನೋಡು ಮೊಕ್ಕ ಮಂತಳ ಕಣ ಯಪ್ಪ. ಆಕಿ ಸುದ್ದಿ ಮಾತಾಡ್ಬೇಡ, ಆಕಿ ಸುದ್ದಿ ಮಾತಾಡ್ಬೇಡ ನನ್ನ ಹತ್ರ. ಆಕಿ ಸುದ್ದಿ ಮಾತಾಡಿದ್ರ ಮೈಯೆಲ್ಲ ಗುರಿತವ ಆ ಕಡೆಯಿಂದ. ಏನ್ ಗೋಳಿಕಂತ ಗೊತ್ತೇನ? ಆ ಹುಡುಗಿದ್ದು ಶಾಂತಿ ಅಮ್ಮಂದುವ ಇವಂದುವ ಫಸ್ಟ್ ನೈಟ್ ಮಾಡಂದ್ರ ಇನ್ನ ಮಾಡ್ದಂಗ್ ಕುಂತಾಳ. ಯಾರು ಒಯ್ಕೊಳಕ್ಕಿಲ್ಲೇನ? ಗಂಡ ಹೆಂಡತಿ ಎದಕ್ ಮದುವೆ ಆಯ್ತಾ? ಅವ್ರ ಆಸೆ ಆಕಾಂಕ್ಷೆ ಏನೇನ್ ಇರ್ತಾವ ಕೇಳಕ್ಕಿಲ್ಲ. ಬೇಡ, ಈಗ್ಲೇ ಇನ್ನ ವಯಸ್ಸಾಗಿಲ್ಲ, ಇನ್ನೇನ್ ಮುದುಕಾದ್ಮೇಲೆ ಮಾಡ್ಕಂತಾಳ ಅಂತೇನ? ಮೊಮ್ಮಕ್ಳನ್ನ ಇಕ್ಕಿ ಎದಕ್ ಹಿಂಗ್ ಆಡಕತ್ತಾಳ? ನಾನಂತ ಕಾಣಿಕವ. ಬಿಡ್ರೋ ನಾನು ಎಂತ ಡಾನ್ ಗೊತ್ತೇನೋ? ಜಿಂದಾಲ್ಗ ಡಾನ್ ಕಣೋ ನಾನು. ನಾನು ಕೇಳಿದ್ರೆ ರೊಕ್ಕ ಕೊಡ್ಲೇಬೇಕು ಯಾರ್ಯಾದ್ರು. ಬಿಡೋ ನನ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಯ್ತು ಗೊತ್ತೇನೋ? ಬಿಡೋ. ಸಿಂಗಾರಿ ಅಮ್ಮ ಬಂದಿರೋದು ಮನೆಯಾಗಿರೋದು ಯಾವ ಲೌಡಿ ಮುಂಡೆ ಗೊತ್ತಾ? ಗುಂಡಕಯ್ಯ ಈಗ ತಾನೇ ನಮ್ಮ ತಕ ಬಂದಾಯ್ತು. ಸಿಂಗಾರಮ್ಮ ಈಗ ನಿಂಗೆ ಬಂದೈತಿ. ಅದೇನೋ ಹೊಲ ತಕೋಯ್ತೀನಿ ಅಂತ ಆಯ್ತಪ್ಪ. ಹಿಂಗೆಂಗು ನಾವು ಹಿಂಗೆ ಬರೋಷ್ಟು ಬಂದ್ಬಿಡ್ತಾ? ಯಾರ ಬೇರೆಯವ್ರು ಇರ್ಬೇಕು ಕೇಳೋದು? ಈರಿ ನಿಜವಾದ ಸಿಂಗಾರಮ್ಮ ಈಕಿನೇ ಕಣೆ. ನಮ್ ಸಿಂಗಾರಮ್ಮ ಅವ್ರು ಇವ್ರಿಗೆ ಮನೆಯಾಗ ಕುಂತಿರೋ ಕತ್ತೆಲ್ಲ ಹುಡಿ ಯಾರು ಗೊತ್ತೇನಾ? ಅವಳು ಯಾರೋ ಬಂಗಾರಿ ಪಾಪ್ ಕಟ್ಲೇಡಿ ಕೂದ್ಲು ಒಂಥರ ಇದ್ವಲ್ಲ, ಆಕಿ ಅವಳು. ಅಯ್ಯೋ ನಮ್ ಗಮನಕ್ಕೆ ಬರ್ನೇ ಇಲ್ವಲ್ಲ ಇವಳು ಬಂಗಾರಿ ಅಂತೇಳಿ. ಲಕ್ಷ್ಮಕ್ಕ, ಸಿಂಗಾರಮ್ಮ ಅದು ಹೆಂಗೆ ಬಂದ್ಬಿಡ್ತಾಳ ಬಂಗಾರಮ್ಮ? ಆಕಿಗ ಕೂದ್ಲು ಮೋಟದ ಇಟ್ಟಿದ್ದಾವ, ಆ ಕಡೆ ಜಡೆ ಈ ಕಡೆ ಜಡೆ ಹಾಕಂತಿದ್ಲ ಅವಳು ಯಾವಾಗ್ಲೂ. ಅವಳು ಹೆಂಗೆ ಬಂದ್ಬಿಡ್ತಾಳೆ ನಮ್ಮ ಅವತ್ತಾಯಿ? ಹೆಂಗಂದ್ರ ಪಾರ್ಲರ್ ಹೋಗಿ ಜುಟ್ಟು ಹಾಕಿಸ್ಕೊಂಬಂದವಳ. ಕಿತ್ರ ಬುದ್ಧಿ ಗೊತ್ತಾಗ್ತಾವ. ಬರ್ರಿ, ನಾ ಇವತ್ತು ಹೋಗಿ ಕೇಳ್ತೀನಲ್ಲ, ಅವಾಗ ಎದುರು ನೋಡೋರಂತೆ ಬರ್ರಿ ನೀವು. ಇದೇನ ಸಿಂಗಾರಿ ಹೇಳಕತ್ತಿರೋದು? ಅವಳು ಬಂಗಾರಿ ಏನೇ? ಮನೆಯಾಗಿ ಎಲ್ಲಾರನ್ನೂ ಸಿಂಗಾರಿ ಏನತ್ರ ನಂಬಿಸ್ಕೊಂತವಳಲ್ಲೇ. ನಮ್ಗೆ ಅವಾಗ್ಲೇ ಅನುಮಾನ ಬರ್ಬೇಕಿತ್ತು ಕಣೆ. ಇಷ್ಟಿಷ್ಟು ದಿನ ಆಗ್ಬಿಡ್ತಲ್ಲೇ ಬರಕ ಅನುಮಾನ. ಹೂ ಕಾಣಕ್ಕೆ ಬರ್ದೇರಂಗ ಎಷ್ಟು ಅನುಮಾನ ತರ್ಸೋಳ ಗೊತ್ತೇನ? ಅಯ್ಯೋ ಇವನು ಬಾಂಡ್ಲಿ ತಲೆಯವನು. ಅವಳ ಗಂಡ ಆಕಿ ಗಂಡ ಮೊದಲನೇ ಗಂಡ ಸತ್ನಾಗ ಈ ಸಿಂಗಾರಮ್ಮ ಕರ್ಕೊಂಬಂದು ಇಟ್ಕೊಂಡಿಲ್ಲೇ ಸಾವುಕಾರಮ್ಮ. ಅವಾಗ ಏನ್ ಮಾಡೋನ ಓಡೋದ್ಲು ಅಂತ ಅಂದಿಲ್ಲ. ಈ ಸೂಳೆ ಮಗನ ಜೊತೆಗೆ ಓಡೋಗಿರೋದು. ಅದು ಯಾವನ ಕಾಂಟ್ರಾಕ್ಟನು ಅಂತೇಳಿ. ಇವನು ಏನ್ ಆಡ್ತಾನೋ ಗೊತ್ತಾ? ಅಯ್ಯಯ್ಯಯ್ಯೋ ಊರ ನಂದು ಅಂತಾನೆ ಇವಯ್ಯ. ಇಂಥ ಸೂಳೆ ಮಕ್ಕಳನ್ನ ಊರಿಗೆ ಕರ್ಕೊಂಬಂದಿದ್ದ ಒಳ್ಳೇದಾಯ್ತು ನೋಡ್ರಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರ ಸುಮ್ಮನೆ ಅಂಬಿಡೋರು. ಪುರೋಹಿಣಿಯರ ಅಪ್ಪ ಅಮ್ಮ ಬೇಸ್ ಹೇಳ್ಕೊಂಬಂದವ್ರ ತಕ್ಕ ಬಡಿಬೇಕು. ಇನ್ನ ನಾಲ್ಕು ಸರಿಯಾಗಿ ಮೆಟ್ಟಾರಿ ಮಟ್ಟು ಕೊಡಿರಿ ಎಲ್ಲಾರು ಸೇರ್ಕೊಂಡು. ಇಲ್ಲ ಹುಡಿ ಮಕ್ಳಗ ಒದಿಯದ ಸರಿಯಾಗ ಒತ್ತು ಕರ್ಕೊಂಬಂದಿನಿ ಕಡತ್ಕೆ. ಸುಮ್ಮನೆ ಬಿಟ್ಗಿಟ್ಟಿನಿ ಅಂತ ಅನ್ಕೊಂಬೇಡ. ಉತ್ತರ ಕರ್ನಾಟಕ ಹುಡುಗಿ ಇವಳು. ಸುಮ್ಮನಲ್ಲ ಕೆಣಕದಿಕ್ಕಿನ ಕೆಣಕದಷ್ಟು ಮೆಟ್ಟಾರಿ ಮಟ್ಗ ಓಡಿಸ್ಕೊಳ್ಳೋದು. ಅಲ್ಲ ಕಣ್ಗುಂಡಕಯ್ಯ, ನಾನು ಫೋನ್ಗೊಳಗೆ ಮಾತ್ರ ನೋಡಿದೆ. ಅಂತ ಕಾಲದಾಗ ಡಬಲ್ ಆ್ಯಕ್ಟಿಂಗ್ ಮಾಡ್ತಿದ್ರು ಬಿಡಿಸ್ತಿದ್ರು ಅಂತೇಳಿ. ಈ ಅಮ್ಮ ನೋಡ್ದ ಪಾರ್ಲರ್ಗೆ ಹೋಗಿ ಚೇಂಜ್ ಆಗಿ ಬಂದವಳಂತಲ್ಲ. ಸಾವುಕಾರಪ್ಪಂಗೆ ಗೊತ್ತಾಗಬೇಕು, ಸರಿಯಾಗಿ ಮಾಡ್ತಾನ. ಈರಿ ಗೊತ್ತಾಗದೇನೈತಿ? ಹೋಗಿ ಸರಿಯಾಗ ಪಟ್ಸೋದು. ಬೊಡ್ಡ ಇಕ್ಳದ ಬುಟ್ಕಿಟ್ಟಾವ ಊರಾಗ ಸರಿಯಾಗಿ
ಸಾಯಿಸ್ಬೇಕು ಅನ್ಕ ಹೋಗಿದ್ರಿ ಇವ್ರಿಬ್ರು. ಸಾಯಿಸೇ ಬಿಡುಮ ಅಂತೇಳಿ ಅದಕ್ಕೆ ಹೇಳ್ಕೊಂಬಂದಿವಿ ಇವ್ರಿಬ್ರನ್ನುವೆ. ಈ ನನ್ನ ಮಕ್ಳಿಗೆಲ್ಲ ಕೊಲೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟವ್ರೆ? ಸುಮ್ಮನೆ ಚುಚ್ಚು ಬಿಡುದು ಹೋಗ್ಬಿಡುದು ಅನ್ಕೊಂಡ್ಬಿಟ್ಟವ್ರ? ಅವ್ರ ಎತ್ತವ್ರು ಸಾಕ್ತವ್ರು? ಅಯ್ಯೋ ಏನು ಕಲ್ತಾವಪ್ಪ ಈಗಿನ ಕಾಲದವು. ಯಾವನ ಚುಚ್ಚಕೊಯ್ತೀನಿ ಅನ್ನೋನು, ಯಾವ ಲೌಡಿ ಮಗ ಚುಚ್ಚಕೊಯ್ತೀನಿ ಅನ್ನೋನು ಸರಿಯಾಗಿ ಬರ್ಸು ಲಕ್ಷ್ಮಿ ಅವನ್ಗ. ಅವನು ಹೇಳ್ದ ಇಲ್ಲ ನಾನ್ ಕೈ ಹಿಡ್ಕೊಂಡಿವ್ನಲ್ಲ ಈ ಲೌಡಿ ಮಗ, ಇವನೇನಂತಾನ ಹೊಡೆದು ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಹಂಗ ಹಿಂಗ ಅಂತಾನ. ಚುಚ್ಚಕ ಹೋಗೋಣ ಚುತ್ತೀನಿ ಅಂತೇಳಿ ಬಿಟ್ಟವ. ನಾವು ಸರಿಯಾಗಿ ಮೇಲಿಂದ ಒಗದು ಬಂದಿವಿ. ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಬಡಿಯಂಗ ಬಡಿಯೋದು, ಅದಕ್ಕೆ ಸರಿಯಾಗಿ ಬಡ್ದು ಕೆಳಕ್ ಹಾಕಿ ನಗ್ಗಿ ಕರ್ಕೊಂಬಂದಿರೋ ದಿನನ. ನಾನ್ ಬೆಂಗಳೂರವರು ಜಿಂಬಡಿಯವರು ಅಂತಾನ. ಯಾವ ಜಿಂಬಡಿ ಇವನು ಸರಿಯಾಗ ಇಳಿಯಕ್ಕೆ ಇವತ್ತು. ಏ ಲಕ್ಷ್ಮಿಯಮ್ಮ ಏ ಪುರಾಣಿಯವ್ರ ಅಪ್ಪ ಅಮ್ಮನೇ ತಾನೇ ನೀವು? ಏನು ಈ ನನ್ನ ಮಗನ ಅವತ್ತು ಮೆಟ್ಟ ಮಟ್ಕ ಕತೆ ಮೇಲೆ ಕುಂದ್ರು ಸ್ವಲ್ಪ ಬಡ್ದು ಕಳ್ಸಿದ್ವಲ್ಲ, ಇವನು ಯಾಕೆ ನಮ್ಮೂರಿಗೆ ಬಂದಾನ? ತಿರ್ಗಾ ಏನು ತಪ್ಪು ಮಾಡಿದೆ ಇವನು? ಏಯ್ ಸಿಂಹ ನರಸಿಂಹ, ನನ್ನನ್ನು ಯಾರು ಕೆಣ್ಕಕ್ಕಾಗಿಲ್ಲ, ನಾನು ಹುಲಿ ಹುಲಿ ಹುಲಿ. ಏ ರಂಗ ಈತ ಏನ್ ಮಾಡೋನೆ ಗೊತ್ತೇನಾ? ನೀನ್ ಹೆಂಡ್ರನ್ನ ಕಾಪಾಡಿಲ್ಲ ಈತ, ನೀನ್ ಹೆಂಡ್ರನ್ನ ಕೂಡಕನ. ಅವಳ ಹೆಂಡ್ರಿದ್ಲಲ್ಲ ಇವಳು ಸಿಂಗರಮ್ಮ ತರನೇ ಬಂಗಾರಿ ಇದ್ದಿಲ್ಲೇನ, ಆಕಿನ ಜುಟ್ಟೆಲ್ಲ ಚೇಂಜ್ ಮಾಡಿಸ್ಕೊಂಡು ಕರ್ಕೊಂಬಂದು ಪೊಲೀಸ್ ಇದ್ರಾಗ ಇದ್ ಮಾಡಿಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಪಾರ್ಲರಾಗ ಅದೇನ ಪಾರ್ಲರ್ ಅಂತಾರಲ್ಲ ಅಲ್ಲಿ ಕರ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡು ನಿಮ್ಮ ಮಟ್ಟಿ ಕರ್ಕೊಂಬಂದ್ಬಿಟ್ಟವನಂತ. ನೆಂಡ್ರನ್ನ ಕರ್ಕೊಂಬಂದಿರೋನಲ್ಲ ಇವನು, ನಿನ್ನ ನೆಂಡ್ರನ್ನ ಕೂಡ ಹಾಕಿರೋನು ಅಲ್ಲ. ಅವಳು ನೋಡು ನಿನ್ನ ನಿಜವಾದ ಹೆಂಡತಿ. ಅಯ್ಯೋ ರೀ ಇವನು ನನ್ನನ್ನು ಕೊಡೋಕೆ ಇವತ್ತು ಸಾಯಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕಿದ್ದಾರೆ. ಲಕ್ಷ್ಮಿ ಏನಾರು ಬಂದಿಲ್ಲ ಅಂದ್ರೆ ಇವ್ರು ಸಾಯಿಸ್ಬಿಡೋರು ನನ್ನ. ಸಿಂಗಾರಿ ನೀನಾ? ದಿಟೋಲು ನೀನಿಯಾ? ಮತ್ತೆ ಮನೆಯಾಗಿರೋದು ಬಂಗಾರಿ ಯಾಕನ? ಏ ಆ ಅಮ್ಮನ ನಾದ್ನಿ ಆದ್ರುವ ಏ ಅಕ್ಕ ಅಕ್ಕ ಅಂತ ಕರಿತಿದೆ. ದೊಡ್ಡಕ್ಕಿ ತಂಗ ನೀನು ಅಂತಿದೆ. ಅವಳು ಇಂಥ ಕೆಲಸ ಮಾಡಿದ್ಲ ಸಿಂಗರು? ಹ್ಞೂ ಕಣಪ್ಪ, ಇವ ಅವಕ್ಕಿನ ಇಂಥ ಕೆಲಸ ಮಾಡಿದ್ದು ಹೆಂಗೆ ಮಾಡ್ಬಿಟ್ಲು. ಅಯ್ಯೋ ನನ್ನ ಜೀವನನೇ ಹೇಗೆ ಕೊಡ್ಸ್ಬಿಡೋಳು. ಇವತ್ತು ನಾನು ಸಾಯಿಸ್ಬೇಕು ಅನ್ಕೊಂಬಿಟ್ಲು ರೀ. ಅಳ್ಬೇಡ ಸಿಂಗಾರಿ ಅಳ್ಬೇಡ. ಓಮ ಇರು, ಮನೆ ಕರ್ಕೊಂಡು ಹೋಯ್ತೀನಿ. ಅಲ್ಲಿ ಹೊಡಿ ಮುಂಡೆಗ ಸರಿಯಾಗಿ ಮೆಟ್ಟರಿ ಮಟ್ಟು ಕೊಡಿವಂತ ಬಿಡಕ್ಕಿಲ್ಲ. ಮಾತ್ರ ನಿನ್ನೂ ಚುಚ್ಚಬೇಕು ಅನ್ಕೊಂಡಿದ್ಲೇನಾ? ಬಿಡಕ್ಕೆ ಮಾತ್ರ ಹೋಗ್ಬೇಡ ಅಲ್ಲಿ ಹೊಡಿ ಮುಂಡೆಗ. ಅಳ್ಬೇಡ ಸಿಂಗಾರು ಅಳ್ಬೇಡ ಕಣೆ. ನಾನು ಹಂಗೂ ನನ್ಗೆ ಅನುಮಾನ, 2 ದಿನ ಬೇಯಿಸಿದ್ದವಳು ಎದಕ್ಕೆ 3ನೇ ದಿನಕ್ಕೆ ಹಿಂಗೆ ಆಗ್ಬಿಟ್ಲು ಅಂತೇಳಿ. ಅಂಥದ್ದು ಏನಾಯ್ತು ಸಿಂಗಾರಿ ಯಾವತ್ತೊಂದು ದಿನ? ಅದು ಏನಾಯ್ತು ಅಂದ್ರೆ ನೀನು ಅವತ್ತು ನಾನು ಹೊಲಕ್ಕೆ ಹೋಗಿ ಬರ್ತೀನಿ, ನಾ ಬರೋದು ನಾಳೆಗೆ ಬರ್ತೀನಿ, ಇಲ್ಲಾಂದ್ರೆ ನಾಳೆಗೆ ಬರ್ತೀನಿ, ಒಂಚೂರು ಬೇರೆಯವ್ರ ಹೊಲಕ್ಕೆ ಹೋಗ್ಬೇಕು ಊರಿಗೆ ಅಂದ್ಬಿಟ್ಟು ಹೋಗಿಲ್ಲೇನಪ್ಪ ಅವತ್ತು. ಬಂದು 2 ದಿನಕ್ಕೆ ಬಂದಿನಿ ಏನೋ ಖುಷಿಗ ನಿನ್ನ ಹೆಸ್ರಿಗೆ ಹೊಲ ಮಾಡಿಸ್ತೀನಿ ಅಂತೇಳಿ. ಹ್ಞೂ ಅಂದು ಹೋದ್ನಲ್ಲ ಸಿಂಗಾರಿ, ಅಂದು ಬೇಸಿರು ಅಂತೇಳಿ ಹೋದ್ನಲ್ಲ, ಮನೆಯಾಗಿದ್ದಲ್ಲ ನೀನು? ಇಲ್ಲ ಕಣಪ್ಪ ಇಲ್ಲ, ನಾನು ಮಲೆಯಾಗ ತಲೆನೋವು ಅಂತೇಳಿ ಮಲ್ಕೊಂಡಾಗ ನನ್ನನ್ನು ಅವಳು ಸುಧಾ ಅವಳು ಇಬ್ಬರು ಸೇರ್ಕೊಂಡು ರಗ್ ಮುಚ್ಕೊಂಡು ಕರ್ಕೊಂಡು ಎತ್ಕೊಂಡು ಹೋಗ್ಬಿಟ್ರು ಕಣಪ್ಪ. ಇಷ್ಟೆಲ್ಲ ಮಾಡೋಳು ಸಿಂಗಾರಿ ಯಾಕೆ? ಸುಧನ್ ಜೊತೆ ಸೇರ್ಕೊಂಡು ಇವನು ಸೇರ್ಕೊಂಡವನೇನು ಹಂಗಾರ? ಇವ್ರನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ. ನಡಿ ಅಟ್ಟಿ ತಕೋಮ್ಮ, ಸರಿಯಾಗ ಬರ್ಸಿಕ್ತೀನಿ ನಡಿ ಇವ್ರಿಗ. ಹ್ಞೂ ಕಣ್ಲರಂಗ ನೀನ್ ಹೇಳೋದು ಕರೆ ಐತಿ ನೋಡ. ನಿಮ್ಮ ಅತ್ತೆಯಾಗ ಒಂದು ಮಾತು ಹೇಳ್ತೀನಿ ನಾನು, ಈ ಲೌಡಿ ಮಕ್ಳನ್ನ ಮಾತ್ರ ಉಳ್ಸೋದು ಬೇಡ, ಸಾಯಿಸೇ ಬಿಡು ಅನ್ಬೇಕಾರ. ಚರಚರ್ನ ಕತ್ಕೊಯ್ದಂಗ ಇದು ಕೋಳಿ ಕೊಯ್ದಂಗ ಕತ್ಕೊಯ್ದು ಅತ್ತಾಗಿದ್ದು ಬಿಟ್ರೆ ಆಯ್ತು. ಓಯ್ ಸಿಂಹ ನರಸಿಂಹ, ಈ ಥರ ಎಲ್ಲ ಮಾತಾಡ್ಬಿಡಿ. ತಿಕಾ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಸರಿ. ನರಸಿಂಹ ಗಿರ್ಸಿಂಹ ಅಂದಿ ಅಂದ್ರೆ ಇವನ್ ನೆತ್ತಾಕಿರೋದಲ್ಲ, ನೀನು ನೆತ್ತಾಕ್ಬಿಡ್ತೀನಿ. ಬಂದು ಮುಚ್ಕೊಂಡು ಸುಮ್ಮನೆ ಕುಂತ್ಕೊಬೇಕು. ಓಹೋ ಏನ್ ಮಾತಾಡ್ತಾನೆ ಸಿಂಹ ನರಸಿಂಹ ಅಂತೆ. ಮುಸುಡಿ ನೋಡ್ಕೊಂಡಿದ್ದೀನಿ, ಮುಸುಡಿ ಹೆಂಗೈತೆ ಅಂತೇಳಿ. ನಾಯಿ ನಂಡಿದ್ದಂಗೈತಿ ಬೇವರ್ಸಿ ಮುಜಾವಿ. ಹೋಗ ಸುಮ್ಕ ಮಾಡ್ತೀವಿ ನಡಿ. ನಿನ್ಗೊಂಚೂರು ಮಾರಿಯಬ್ಬನ ಇವತ್ತು. ನಡಿ ಅಳ್ಬೇಡ, ಸಮಾಧಾನ ಮಾಡ್ಕೊ ಸಿಂಗಾರಿ, ಸಮಾಧಾನ ಮಾಡ್ಕ. ಹಟ್ಟಿಗೆ ಹೋಗಿ ಅಲ್ಲಿ ಹುಡಿ ಮುಂಡೆ ಒತ್ತಿ ಹೊರಕಾಕ್ಲಿಲ್ಲ ಅಂದ್ರೆ ಇವತ್ತು ಐತಿ ಅವಳು ಹುಡಿಗ. ನಡಿ ಐತಿ. ಹ್ಞೂ ಕಣಣ್ಣ ನೀನು ಹೇಳೋದು ಕರೆ ಐತಿ. ಸರಿಯಾಗಿ ಒದ್ದೆ ಹೊರಗೆ ಹಾಕ್ಬೇಕಿಂತ ಲೌಡಿ ಮುಂಡ್ರಿ, ಇಲ್ಲಾಂದ್ರೆ ಬುದ್ಧಿ ಕಲಿಯಕ್ಕಿಲ್ಲ. ನಡಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.